ನನಗೆ ಸವಾಲು ಹಾಕಿ ನಾನೇ ಉತ್ತಮ ರೈತನೆಂದು ನಿನ್ನ ತಲೆ ಎತ್ತಿ ಬಾಳುವನಿಂದ ಕತ್ತನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಲೇ ಸಿದ್ದರಾಮ, ನಿನ್ನ ಸತ್ತನ್ನಡಗಿಸಿ ನಾನು ಸನ್ನದ್ಧರಾಗಿ ನಿನ್ನ ಚರಿತ್ರೆ ಓದಲೇಬೇಕು. ನನ್ನ ಇಲೆಕ್ಷನದಲ್ಲಿ ನನ್ನ ಹೋಟ್ ಬೇಕೆಂದೇ ಲೂಟಿ ಮಾಡಿ ನನಗೆ ಕಡು ವೈರಿಯಾದ ನಿನ್ನ ತಮ್ಮನನ್ನೇ ನನ್ನ ಮುಳ್ಳಿನ ಪಂಜರಕ್ಕೆ ಸಿಲುಕಿಸಿ ಚಕ್ಕರಿಸಿ ನೋಡುವ ನಿನ್ನ ಕಣ್ಣಿಗೆ ರಕ್ತ ಕನ್ನಡಿ ಹಾಕಿ ನನಗಾಗಿ ಮುನ್ನುಡಿದು ಬರುತ್ತಿರುವ ನಿಮ್ಮ ಮೂಗಾಲಿಗೆ ನನ್ನ 32ನೇ ಗುಂಡು ಹಾಕಿ ನಾನು ಗಂಡುಗಲಿ ರಾಜಕಾರಣಿಯಾಗಿ ಮೆರೆದಿದ್ದರೆ ನನ್ನ ಹೆಸರು MLA ಚಕ್ರವರ್ತಿ ಚಂದ್ರೇಗೌಡನೇ ಅಲ್ಲ. ಏನ್ ಬರಕತ್ತಿದೆಯೋ? ನಮಸ್ಕಾರ ರೀ ಧನ್ಯವಾದ. ಏನ್ ಬರಕತ್ತಿದೆಯೋ? ಈ ತಿಂಗಳು ಬಂದ ಹಣ ವಸೂಲಿ ಜಮಾ ತಗೊಳಕತ್ತಿದ್ದಾನೆ. ಅದೆಲ್ಲ ಇರಲಿ, ಯಾವ ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಬಂತಂತ ಅದನ್ನು ಮೊದಲು ಹೇಳು. ಎಲ್ಲ ಇಲಾಖೆಯವ್ರು ಹೊಂದ್ಕೊಂಡಂಗ ಆ ಪೊಲೀಸ್ ಇಲಾಖೆಯವ್ರು ಹೊಂದ್ಕೊಂಡು ಬಾಳ ಕಷ್ಟ್ರಿ. ಸರಿಯೋ ಏನಂತ ಹೇಳಿದ್ರಿ? ಯಾವನೇ ಇನ್ಸ್ಪೆಕ್ಟರ್ ಸತ್ಯವಾದ ಕಿರಣ್ ಕುಮಾರ್ ರೀ. ಈ ನಗರ ವಲಯದಲ್ಲಿ ನನಗೆ ಬಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವ ಆ ಸತ್ಯವಾದ ಯಾರು? ಅವನಿಗೆ ಮೊದಲು ಬರಲಿಕ್ಕೆ ಹೇಳು. ಈ ಕರ್ನಾಟಕಕ್ಕೆ ರೈತನ ಕಣ್ಮಣಿಯಾಗಿ ನಿಮ್ಮ ಧರ್ಮಕ್ಕೆ ಸರ್ಪವಾಗಿ ನಡೆಯುತ್ತಿರುವ ಸತ್ಯವಾದ ಇನ್ಸ್ಪೆಕ್ಟರ್ ಕರೆ ತರುವುದಕ್ಕೆ ಈ ಮಹತ್ವ ಕರೆಯ ಹೋದಕ್ಕೆ ದಿನಗಳ ಉಳಿದಂತೆ ಕಾಲವು ಬದಲಾಗುತ್ತದೆ. ಅಂದಮೇಲೆ ಅದು ಆ ಇನ್ಸ್ಪೆಕ್ಟರ್ ತಪ್ಪಲ್ಲ, ಜೆಡಿಪಿ ಇಂಜಿನಿಯರ್ ಯಶವಂತನ ತಪ್ಪು. ಆತನ ಜೀವನಿಗೂ ಏನು ಸಂಬಂಧವಿದೆ. ಅವರೆಲ್ಲ ಬಲಭೀಮನ ಪಾರ್ಟಿಜಿನಂತ ತಿಳಿದುಕೊಂಡು ಆ ಮೂವರು ಕೂಡಿ ನಿಮ್ಮ ಕಥೆಯನ್ನು ಮುಗಿಸಲಿಕ್ಕೆ ಹೊರಟಿದ್ದಾರೆ. ಹೇಳ್ತಿರುವುದು ನಿಜವೇನು? ಅಷ್ಟೇ ಅಲ್ಲ, ನಾವು ಕಟ್ಟಿಸುತ್ತಿರುವ ಸಭಾಭವನದ ಬಿಲ್ಲನ್ನು ಪಾಸ್ ಮಾಡುವುದಂತ ಯಶವಂತ ಕೂಡ ಸ್ಪಷ್ಟವಾಗಿ ಇದೇ ಆಚಾರ್ಯದ ಸಂಗತಿ ಹೇಳ್ತಿರುವಿಯೋ? ಯಮನಿಗೆ ಯಮನಾಗಿ ನಿಂತಿರುವ ಈ ಅಪ್ಪಲಿ ಚಂದ್ರೇಗೌಡನಿಗೆ ಆ ಕುರಿಮರಿ ಸವಾಲು ಹಾಕುತ್ತೀರಿಯಾ? ಈಗ ಅದು ಮರಿಯಲ್ಲ, ನಿಮ್ಮದ ಮರಿ. ಈ ಟೈಗರ್ ಕೋಟಿಲನಿಗೆ ಸಿಂಹದ ಮರಿಯಾಗಿ ಕಾಣಿಸಿಕೊಂಡಿರುವ ಆ ಯಶವಂತ ಬಲಭೀಮ ಎಲ್ಲಿ ಇದ್ದರೂ ತಂದು ನನ್ನ ಪಾದಕ್ಕೆ ಹಾಕು. ಅವಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬದುಕಬೇಕಿದ್ದ ಅವರಿಬ್ಬರನ್ನು ಹಿಡಿದುಕೊಂಡು ನಿಮ್ಮ ಕೈ ಬಿಸುತ್ತೇನೆ. ನಿಮ್ಮ ಆದಿಗೆ ಅಮೃತ ಪಾನಿ ಕುಡಿಸುತ್ತೇನೆ ಗೌಡ್ರೆ. ತನ್ನ ಜೀವನ ಪರ್ಯಂತ ಯಶವಂತ್ ನನ್ನ ಅಡಿಯಾಳಗೆ ಬಿದ್ದಿರುವ ಹಾಗೆ ಒಂದು ಕಾಲ್ ಮಾಡು ಗೌಡ್ರ. ಕಾಬಿಣಿ
ಕಂಚಾನಾಧಿಪತಿ ನೀವಾಗ್ಬೇಕಂದ್ರ ಮೊದಲು ನಿಮ್ಮ ದಾರ್ಪ ತೋರಿಸ್ಬೇಕ್ರಿ. ಅಷ್ಟಕ್ಕೂ ಸರ್ಪವಾಗಿ ಎಡೆ ಎತ್ತಿದ್ರ ಎತ್ತಿನದೆಲೆ ಕಾತರ್ಬೇಕ್ರಿ. ಬಗ್ಗುವುದು ಈ ಜನ. ಹೌದು ಕರ್ಬರಿ, ಹೌದು. ಮೊದಲಿಂದ ಮದ್ದವನಿಗೆ ಅಂಕುಶವೇ ಬದ್ದು. ನಮಸ್ಕಾರ ಶಾಸಕರಿಗೆ. ಏಕೆ ಯಾಕೋ ನಿನ್ನ ನಮಸ್ಕಾರಕ್ಕೆ ಹೇಳಿ ಕಳಿಸಿದ ತಕ್ಷಣ ಬಂದು ಭೇಟಿಯಾಗಬಾರದಂದ್ರೆ ಎಷ್ಟು ಸೊಕ್ಕು ನಿನಗೆ? ವಿಷಯ ಇದರಲ್ಲಿ ಏನಿದೆ ಗೌರಿ? ಹೊತ್ತುಬಾಯಿ ಅವನ ನಗರದ ಒಂದು ಸ್ವಭಾವವನ್ನು ಕಟ್ಟುತ್ತಿರುವ ಈ ನರೇಂದ್ರನಿಗೆ ಬಿಲ್ ಪಾಸ್ ಮಾಡಿಕೊಡುವುದಿಲ್ಲ ನಿತ್ತಲ್ಲ. ಕಾರಣ 90 ಕೋಟಿನಲ್ಲಿ ನಿರ್ಮಾಣ ಮಾಡಬೇಕಾದ ಈ ರೈತರ ಸಭಾಭವನವನ್ನು ಈ ನಿಮ್ಮಳೆಯ ನರೇಂದ್ರ ಕೇವಲ 40 ಕೋಟಿನಲ್ಲಿ ನಿರ್ಮಾಣ ಮಾಡಿ ಭೂಮಿಯಿಂದ 3 ಫುಟ್ ಎತ್ತರಕ್ಕೆ ಸ್ಟೀಲ್ ಬೆಟ್ಟ ಹಾಕದೆ ಕೇವಲ ಮಣ್ಣಿನಿಂದ ಕಟ್ಟಿ ಮುಗಿಸಿದ ಆ ಕೆಲಸಕ್ಕೆ ಬಿಲ್ ಪಾಸ್ ಮಾಡಂದ್ರೆ ಯಾರು ಮಾಡ್ತಾರೆ ಗೌಡ್ರಿ? ಹೋಗದ ಎಮ್ಮೆಲ್ಲೆ ಮಾಡಂದ್ರೆ ನೀ ಮಾಡಲೇಬೇಕು. ಕಾನೂನುಬಾಹಿರಾಗಿರೋ ಈ ಕೆಲಸಕ್ಕೆ ನೀವೇಕೆ ಆ ನಿಮ್ಮ ಸಿಎಂ ಹೇಳಿದರೆ ಪಾಸ್ ಮಾಡಲಾರೆ? ಯಾರೆಂಬುದು ತಿಳಿಯಬಾರದೆ ಇಷ್ಟು ಸಕ್ಕಿನಿಂದ ಹೋರಾಡಿದರೆ ನಿನ್ನನ್ನು ನೀರಿಲ್ಲದ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತೇನೆ ಮಗರ. ತುಂಬ ಎತ್ತರ ಇಟ್ಟುಕೊಂಡು ಈ ಕಾರ್ಯ ನಿರ್ವಹಿಸುತ್ತಿರುವ ನನಗೆ ನಿಮ್ಮಂತ ರಾಜಕಾರಣಿಗಳ ರಾಜಕೀಯ ದರ್ಪ ನನ್ನ ನಡೆಯುವುದಿಲ್ಲ ಸರ್. ನಿಮ್ಮಂತವ್ರಿಗೆ ಹೇಳಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟಾಧಿಕಾರಿ ನಾನಲ್ಲ. ನಾನೊಬ್ಬ ನಿಷ್ಠಾವಂತ ಈ ರೈತರ ಸರ್ಕಾರದ ಸೇವಕ. ಕಷ್ಟ ಕಾರ್ಪಣ್ಯಕ್ಕೆ ಹೆಗಲು ಕೊಟ್ಟು ದಿಟ್ಟ ತಡದಿಂದ ಸಾಗುವ ಅಧಿಕಾರಿ ತಾಳು. ಯಾರಲ್ಲಿ ಕಟ್ಟಿ ಹಾಕಿರೋ ಇವರನ್ನ ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವ ನಾಮದ ನಾನಲ್ಲ ಗೌಡ. ಯಶವಂತ ಅಷ್ಟೇ ಯಶವಂತ. ಇಲ್ಲಿಂದ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಗಳನ್ನು ನಾನು ಎಷ್ಟೋ ಜನರನ್ನು ನೋಡ್ತೀನಿ. ನೀನು ಅಷ್ಟೇ. ಬಂದೂಕು ಎತ್ತಿಕೊಂಡು ಜಾಲಕ್ಕಾಗಿ ಮಾನವನ್ನೇ ಮಾರಿಕೊಳ್ಳೋಷ್ಟು ಚೀಮಾರಿ ಅಲ್ಲ ಈ ಯಶವಂತ. ಸೋತದಿದ್ದರೆ ಸಹಿಸಿಕೊ ಮಗನ. ನಿಲ್ಲಿಸೋ ಹರಾಕೋರ. ನಿನ್ನಲ್ಲಿ ಬಂದೂಕಿಲಿ ಅಂತ ಈ ಬಡ ಪ್ರಾಣಿಯನ್ನು ಕಟ್ಟಿ ಕೊಲ್ಲಕ್ಕೆ ಎತ್ತಿಯಲ್ಲ ಯಾಕೆ? ಈ ನಿನ್ನ ಗುಂಡಿಗೆ ಸಿಡಿಗುಂಡಾಗಿ ಈ ನನ್ನ ಗಂಡ ಕೊಡದೆ ಸಿದ್ಧವಾಗಿದೆ. ಚಂದ್ರೇಗೌಡ, ಈ ನಗರಕ್ಕೆ ನಾನೇ ನಾಯಕನೆಂದು ಇಂಥವರನ್ನೆಲ್ಲ ಕಟ್ಟಿ ಹೊಡೆಯುತ್ತಿದ್ದೀಯಲ್ಲ ಯಾಕೆ? ಎಲ್ಲ ಕೇಳಲಿಕ್ಕೆ ನೀ ಯಾರನೇ? ನಾನೇ ಅದು ಗಬ್ಬೆರಿಸಿ ಹೇಳುವ ಅನ್ಯಾಯಗಳ ವಿರುದ್ಧ ಹೋರಾಡುವ ಈ ನಗರದ ನಾಯಕ.
ಹೋರಾಟ ನ್ಯಾಯ ಸಮಿತಿಯ ಅಧ್ಯಕ್ಷ ಬಲಭೀಮ. ನಿನಗೇಕೆ ಬೇಕು ಹುತ್ತ ಈ ಹುಂಬತಡ? ಶಂಭಲಿಂಗನ ಮೇಲೆ ವ್ಯಾಮ ಹಾಕಿ ಹುಂಬಲಿಗಾಗಿ ಅಲೆದಾಡುವ ನೀನು ಸುಮ್ಮನೆ ನಿನ್ನ ದುಗ್ಗನೆಯನ್ನು ಕತ್ತರಿಸಿಕೊಳ್ಳಬೇಡ ಮಗನ. ಹೊರಟು ಹೋಗುವುದಿಲ್ಲ. ಹಾಗೆ ಸುಮ್ಮನೆ ಬಂದು ಹೋಗಲು ಬಂದಿಲ್ಲ ಸೌಕಾರ ಈ ಬಲಭೀಮ. ತಲೆ ತೆಗೆಯುತ್ತೇನೆಂದು ನಿಮ್ಮಂತವರ ತಲೆಯನ್ನೇ ತೆಗೆಯಲಿಕ್ಕೆ ಬಂದಿದ್ದೇನೆ. ಏ ಚಂದ್ರಗೌಡ, ಮರ್ಯಾದೆಯಿಂದ ಈತನನ್ನು ಬೆಳೆದಿದ್ದರೆ ಇಲ್ಲೇ ಕಂದಕ್ಕೆ ನಿನ್ನನ್ನು ತಿರುಗಿ ನಿನ್ನನ್ನು ಕಟ್ಟಿ ಹಾಕಬೇಕು. ಕಟ್ಟಿ ಹಾಕಿ ಒದೆಯಬೇಕಾಯ್ತು ಮಗನ. ಎಚ್ಚರ! ಈ ಭಾಗದ ಒಬ್ಬ ಶಾಸಕನಿಗೆ ಒದೆಯುತ್ತೇನೆಂದು ಮಗಳುವೆಯೋ? ಈಗಲೇ ನಿನ್ನ ಮೈಯ ಚರ್ಮ ಸುಲಿದು ನಿನ್ನನ್ನು ಹೀಗೆ ಒಟ್ಟು ಚರ್ಮ ಸುಲಿದು ಬಿಡ್ತೇವೆ ಮಗನ. ಎಚ್ಚರ! ಯಾರು ಇಲ್ಲಿ ಯಾರಿಲ್ಲ ಸೌಕಾರ. ಇಲ್ಲಿ ನಾನಿರುವಾಗ ನಿನ್ನ ಕೂಗಿಗೆ ಯಾರೂ ಬರಲು ಸಾಧ್ಯವಿಲ್ಲ. ಓಡಿ ಬರುವ ನಿನ್ನ ಕರೆಯನ್ನು ನಾನು ಆಗಲೇ ಪಂಚಾಯತ್ ಕಮಿಟಿ ಕಟ್ಟಿ ಬಂದಿದ್ದೇನೆ. ಭೀಮನಲ್ಲವೋ ವ್ಯಾಪಾರ ಇವರಲ್ಲಿ ದುಶ್ಯಾಸನ ಕೀಟಕರ ಹರಿದ ಬಲಭೀಮ ಇವನಲ್ಲಿ ನಿಮ್ಮಂತ ಕೀಟಕರನ್ನು ಕೊಂದು ಅವರೆದೆಯ ಬಿಸಿ ರಕ್ತವನ್ನು ಕುಡಿಯಲು ಬಂದ ಕಲಿಯುವ ನನ್ನ ಬಳಿಗೆ ಬಂದು ನನಗೆ ಜವಾಬ್ದಾರಿ ಸತ್ಯದ ಮಾತಿಗೆ ಉತ್ತರ ನೀಡುವ ನಿನ್ನ ಮನೆ ಏಕಲೇ ಗೌಡ. ನಿಮ್ಮಪ್ಪನ ಏನು ಸೌಕಾರ? ಸರ್ಕಾರ ನಿಗದಿಪಡಿಸಿದ ಮಾಪನ್ನೇ ಬದಲಾಯಿಸಿ ನಿನ್ನ ಮನಸ್ಸಿಗೆ ಬಂದಂತೆ ಬೀಡಿಗೆಯನ್ನು ಕಟ್ಟಿಸಿಕೆ ಇದೇನು ನಿಮ್ಮಪ್ಪನ ಆಸ್ತಿಯೂ ಅಲ್ಲ. ಅದಕ್ಕಾಗಿ ಈ ಅಧಿಕಾರಿಯನ್ನು ಕಟ್ಟಿ ಹೊಡೆಯುವ ಅಧಿಕಾರವೂ ನಿನಗಿಲ್ಲ. ಮರ್ಯಾದೆಯಿಂದ ಹೇಳಿದರೆ ಈತನನ್ನು ಬೆಳೆದಿದ್ದರೆ ನಾಗರದ ಹಾವಿನಂತೆ ಕಟ್ಟಿಕೊಳ್ಳಬೇಕಾದದ್ದು. ಎಚ್ಚರ! ನನಗೆ ಎಚ್ಚರ! ಹಾವನ್ನೇ ಆಡಿಸುವ ಹಾವಾಗಿದ್ದ ನಾನಾಗಿರುವಾಗ ನನಗೆ ಎಚ್ಚರ ಯಾವ ಬಂದಿರಬೇಕಲ್ಲೇ ಧನಿಕನಾಗಿದ್ದೇನೆಂಬ ದರ್ಪನಿಂದ ಕೊಬ್ಬಿ ಅಪ್ಪಳಿಸಿ ಬಡವ ಎಂದು ಕೂಗಿದರೆ ಈ ಬಡವ ಒಂದು ಸಲ ತನ್ನ ಬಡತನದ ಬೇಗಿಯನ್ನೇ ಹರಿದು ಹಾಕಿ ಕೆಲವರ ಹುಲಿಯಾಗಿ ನಿಂತರೆ ನೆನಕಾಲದ ನೆರೆಯಾಗಿ ನಿನ್ನ ಪ್ರಾಣ ಈ ಲೋಕದಿಂದ ಕೈಲಾಸಕ್ಕೆ ಟ್ರಾನ್ಸ್ಫರ್ ಆಗುವ ಎಚ್ಚರ! ನಮ್ಮ ಮನೆಗೆ ಬಂದು ನಮಗೆ ದುಬಾಷಣೆಯೇ ಪಚ್ಚ ಲುಚ್ಚ. ಎಚ್ಚರಿಯ ವೀರನಿಗೆ ಕಚ್ಚ ಎನ್ನುವ ಕೆಲಸವೇ ಗೊತ್ತಿಲ್ಲ. ಅಚ್ಚರಿಯ ನಾಡಿಗೆ ದ್ರೋಹವೆಸುವ ನಿಮ್ಮಂತ ಕುಂಡಿಗಳಿಗೆ ಪಚ್ಚೆಯಿಂದ ಮಾತನಾಡಿ ಸತ್ಯದ ರೂಟ ನುಡಿಯುವ ಈ ಗಂಧುಗಲಿ ನಾನು. ಏ ಮಿಸ್ಟರ್ ನರೇಂದ್ರ, ಈ ಎತ್ತು ಅಂತ ಹೇಳ್ತಿದ್ದೇನೆ, ನಾನು ಹೇಳ್ತಾ ಇದ್ದೇನೆ, ಸರಿಯಾಗಿ ತಿಳಿದುಕೋ. ಸರ್ಕಾರದ ಅಳತೆಯ ಪ್ರಕಾರವೇ ನೀವು ನಿಮ್ಮ ಸಭಾಭವನವನ್ನು ಕಟ್ಟಿ ಸರ್ಕಾರದ ಹಣ ಹೊರತು ತೆಗೆದುಕೊಳ್ಳಬೇಕು. ಇರದಿದ್ದರೆ ನಿಮ್ಮ ರಾಜಕೀಯವೇನಾದರೂ ನಡೆಸಿದರೆ ಅದಕ್ಕೂ ನಾವು ಸಿದ್ಧ. ಚಂದ್ರೇಗೌಡ, ಈಗ ನನ್ನ ಯಶವಂತನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ.
ವಿಷಯ ಬಿಡ್ತಾನ್ರಿ ಮಗ. ಅವತ್ತೊಂದ್ಸಲಿ ಸಮಯ ನೋಡಿ ತಲೆ ತೆಗೆಯಲೇ ಹಾಗಂತ ನಾನೊಂದು ಪ್ಲಾನ್ ಹಾಕ್ತೇನೆ, ಬನ್ನಿ ನೋಡ್ರ. ನಮ್ಮ ಚಂದ್ರೇಗೌಡ ಮನ್ಯಾಗ ಕಾಲ್ ಇಟ್ಟನೆ ಒಂದು ಸೆಕೆಂಡ್ ಸೈತನ ಹುಡುಗಿಯರ್ ನೋಡಕ ಪುರ್ಸತಿಲ್ಲ ನಮ್ಗೆ. ಬೆಳಿಗ್ಗೆ 6ಕ್ಕೆ ರಂಗ ಅಂದ್ಕೊಳ್ಳಿಲ್ಲ ಭೇಟಿ ತಂದ್ಕೊಡೋದು, 8ಕ್ಕೆ ರಂಗ ಅಂದ್ಕೊಳ್ಳಿಲ್ಲ ನಾಷ್ಟ ತಂದ್ಕೊಡೋದು, ಮತ್ತೆ 9ಕ್ಕೆ ರಂಗ ಅಂದ್ಕೊಳ್ಳಿಲ್ಲ ಸ್ನಾನ ಮಾಡಿಸ್ಬೇಕು, ಮತ್ತೆ 10ಕ್ಕೆ ರಂಗ ಅಂದ್ಕೊಳ್ಳಿಲ್ಲ ಗಾಡಿಗೆ ಡ್ರೈವರ್ ಆಗಿ ವಿಧಾನಸೌಧಕ್ಕೆ ಬೆಂಗಳೂರಿಗೆ ಹೋಗುತ್ತೆ, ಮತ್ತ 2ಕ್ಕೆ ರಂಗ ಅಂದ್ಕೊಳ್ಳಿಲ್ಲ ಊಟಕ್ಕೆ ರೆಡಿ ತಂದ್ಕೊಡೋದು, ಮತ್ತ ರಾತ್ರಿ 10ಕ್ಕೆ ರಂಗ ಅಂದ್ಕೊಳ್ಳಿಲ್ಲ ಬೇರ್ ಬ್ರ್ಯಾಂಡಿ ಚಿಕನ್ ಫ್ರೈ ರೆಡಿ ತಂದು ಕೊಡ್ಬೇಕಪ್ಪ. ಅಲ್ರಿ ಇಂಥ ರೆಡಿ ಹಡಿ ಗದ್ದಕ್ಕೆ ಸಿಕ್ಕ ನಮ್ಮ ಹಣೆ ಬರಕ ಒಂದು ಲೇಡೀಸ್ ಟಿಪ್ಲಿ ಸಿಗುವಂದಲ್ಲ ಇವತ್ತಂತಲೇ. ಮಾರಿ ನೋಡಿದ್ರೆ ಹೆಂಗಾಗಿತ್ತಂತ ಗಿಚ್ಚಿಗಿರಿ ನಾನು ಕೊಡ ಹೊಡೆದೋಗೈತಿ. ಎಂತ ಗಿಚ್ಚಿಗಿರಿ ನಿಮ್ಮಲ್ಲಿ ಏಯ್ ಹೊಡೆದಿದ್ದಿ ಫಕೀರ ಹೆಂಗ್ ಕಾಣ್ತದ ನಿನಗ? ಏನಂತ ಮೈ ರಾಣಿ ಇವನ ಅಪ್ಪುರಾಣಿ ನಾಡೋದಲ್ಲ ಮಾಡ್ಯಾರ. ಮೂರದು ಹೆಡಕ್ಕೆ ತಿಕ್ಕಿಸ್ಕೊಂಡ ಪುಲ್ಲೂರು ಮ್ಯಾಕ್ಸಿ ಗಾಡಿ ಹತ್ತಿಸ್ಕೊಂಡು ಹೋಗ್ಬೇಕಂತ. ಓ ಮ್ಯಾಕ್ಸಿ, ಏ ಮ್ಯಾಕ್ಸಿ ನೋಡ ನಿನ್ನ ಬಡದು ಹೋಗದ್ರ ಹೇಳೋದಿಲ್ಲ ಅಲ್ಲಿ ಯಾರು ಸಾಕ್ಷಿ. ಯಾಕೆ ಹೇಳ ನಾಯಿ ಚಂದ್ರ ಚಕೋರಿ ಪಕ್ಷಿ. ಚಂದ್ರ ಚಕೋರಿ ಆಗಬೇಡ ನೀ ನನ್ನ ಕೈಯಾಗ ಚೀಮಾರಿ. ನಾನು ಅದನ್ನ ನೋಡಿಲ್ಲ ಕೃಷ್ಣ ಮುರಾರಿ ನನ್ನ ಕೈಯಾಗಿಂದ ತಪ್ಪಿಸಿಕೊಂಡು ಹೋಗ್ಬೇಡ ನೀ ಪರಾರಿ. ಹೌದಾ ನಿನ್ನ ಕೃಷ್ಣ ಹೋದ ನಿನ್ನ ಕೊಡಲ್ ಗಟ್ಟಿ ಹಿಡ್ಕೊ ಓಡೋಗ್ಬಿಟ್ಟಾತ ಎಲ್ಲಾರ ಅಂದ್ಯ ಅಲ್ಲ ಹೋಗ್ಬಿಡ. ನೀನು ಸುಬೇದಾರಲ್ಲ ನಮ್ಮಪ್ಪ ಎಲ್ಲನೂ ಬಲ್ಲ, ನೀ ಅದಿಯಲ್ಲ ಬರೀ ಮಾತಿನ ಬಲ್ಲ. ಈಗ ದಾರಿ ಬೇಡ ಹೋಗ ಹೋಗಿದ್ದೀನ ಕಲ್ಲ ಅಲ್ಲ ಒಗದು ಉದಿಸ್ಬೇಡ ಈ ನನ್ನ ಹಾಲನ. ನೀ ಹೂ ಅಂದ್ರ ಸಿಹಿ ಮುತ್ತಿನ ಬೆಲ್ಲ ಎಂತ ಸಮಯದಲ್ಲಿ ತಗೋಬಾರ್ದಕ್ಕಲ್ಲ. ನಾನದೇ ನೋಡಿಲ್ಲ ಲವರಸ ಕಲೆ ತುಂಬಿದ ಮಲ್ಲ. ಹೌವಾ ಏ ಹುಡುಗ ದಿನಾ ನೀವಂತ ಜನ ನಮಗ ರಗಡ್ ಸಿಕ್ತಾರ ನೋಡ. ಈಗ ನಮ್ಮಪ್ಪ ಹೇಳ್ದಂದ್ರ ಹಾಕ್ತಾರೆ ಮೂಗಿಗೆ ಮಗಡ. ಅವ ಯಾವ ಲೇಪ ಮಾವಿನ ಕೊಪ್ಪ ನೋಡ ಅಂತವ್ರಿಗದೆಲ್ಲ ನಾನು ಪಪ್ಪ. ನನ್ನ ಹೆಸರು ಕೇಳಿದ್ರ ಅಕ್ಕ ನಾವು ಸಣ್ಣ ಚಿಪ್ಪ. ಮೊದಲ ಇದನ್ನೆಲ್ಲ ಕೆದ್ರಿ ಬೆಳ್ಕೊಂಡು ಏನ್ ತುಪ್ಪನ. ಹೌದಾ ಏ ನಾವೇ ಸುಮ್ಮನೆ ಬಿಡುದಿಲ್ಲ ನಿನಗ ಹಾಕಿ ಬಿಡ್ತೇವೆ ನಿನ್ನ ಗಂಡ. ಯಾಕೆ ಹೇಳ ನಮ್ಮಪ್ಪ
ಹಾಕಿದನೋ ಎಮ್ಮೆಲೆ ಗುಂಡ ಹಾಕಿದ್ಮೇಲೆ ನಿಂದ ಬಾಳೆ ಹೋಯ್ತಲ್ಲ ಆಕತಿ ಬರೀ ಬಂಡ 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 ಚಂದ್ರೇಗೌಡರು ಕಾರ್ದಾಗ ನಮ್ಮಪ್ಪನ ಗೊತ್ತಾತ್ ಬಿಡ ನಿನ್ನ ಹೆಸರು ನನ್ನ ಹೆಸರು ಗೊತ್ತಾತ ಏಯ್ ನನ್ನ ಹೆಸರು ಹಂಗ್ ಗೊತ್ತಾತ ನಿನಗ ಅದಕ್ಕೆ ನೋಡಿ ನನಗೆ ನಾಡ್ಸ ಕಲಿಯಲ್ಲ ಅಂದ್ರೆ ನೀನು ಎಮ್ಮೆಲೆ ಚಂದ್ರೇಗೌಡರಿಗೆ ಬೇಡಿದನ್ನು ಬೇಡದಾಗ ತಕ್ಷಣದಲ್ಲಿ ಒದಗಿಸಿ ಕಾಮಧೇನು ಸ್ವಲ್ಪ ರೊಕ್ಕ ಅಂದ್ರೆ ನಾಳೆ ಕಿಲಾಡಿ ರಂಗ ಓ ಹೌದನೋ ರಂಗ ಗೌರಿ ರಂಗ ಅಲ್ಲ ಗೌರಿಯ ಮೃದಂಗ ಈ ರಂಗದ ಸಂಗೀತದಲ್ಲಿ ನೀವು ಸೇರಿ ಬೇಲೂರಿನ ಶಿಲಾಬಾಲಕಿಯಾಗಿ ನೀವು ಕಾಲಿಗೆಜ್ಜೆ ಹಾಕಿ ಕುಂತಿದರೆ ನಾನು ನುಡಿಸುವಲು ಚಿಂತಾದಿರಿ ಬಾಬಾ ಹಂಗಾರ ಹಿಂಗ್ ಹೇಳ್ತೀಯ ನೀನ ಮತ್ತೆ ಇನ್ನೇನು ಹೇಳಿ ಅಲ್ಲ ಕಳ್ಳಿ ಸಂಜಾರ ನಿಂತ ಗಾಡಿ ತಗೊಳ್ಳಿ ಒಯ್ದಿ ಹಳ್ಳಿ ಹೋಗುದ ಹಳ್ಳಕ್ಕೆ ನಡಿ ಅಂತ ಹೇಳಿ ಬರ್ತಾನಂತ ಹೋದ್ರ ಸಾವಿರ ಎಲ್ಲ ಮಾಸ್ಟರು ನಿನ್ನ ಕೊಳ್ಳಿಗೆ ಬುದ್ಧಿ ಬರ್ಲಿಲ್ಲ ನೋಡ ಅದನ್ನೆಲ್ಲ ಬಿಟ್ಟು ಬಿಡ ಸಟ್ನ ನಿನ್ನ ಕೈ ನನ್ನ ಕೈಯಾಗ ಕೊಟ್ಟ ತುಟಿಗೆ ಮುಟ್ಟಿ ಇಟ್ಟು ಬಿಟ್ಟಂದ್ರ ಭ್ರಮೆ ಸಟ್ನ 9 ತಿಂಗಳ ನೀನು ಹೊಟ್ಟೆ ಆಗಿಲ್ಲ ಯಾರೋ ಮಾಡ್ಬೇಕು ಕೆಲಸ ಮಾಡೋದು ಹೊಟ್ಟೆ ಆಗಿಲ್ಲ ಜಿಗದು ಗೊತ್ತಾಗ ಕಿಲಾಡಿ ಗಂಡು ಮರಿ ಹೌದೌದ ಜಿಗದ ಬಂದ ಜಾಸ್ ಮದಿತದ ಹೌದ ಅಲ್ಲ ಚಂಗ ಹಾರ ಹಕ್ಕಿಗೆ ಹಾಕಿದೀನಿ ನೀನು ಕವನಿ ಬೀಸಿದೀನಿ ಮತ್ತ ಹಾಡ್ ಹರಳಿ ಹಚ್ಚಿದಿ ಚಿಮಣಿ ಮತ್ ಈಗ ನಾನಾದ ನಿನ್ನ ಅರುಮನಿ 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 ಮತ್ ಇನ್ನೇಂತರ ಹೊಡಿ ಗಿಚ್ಚಿ ಗಿರಿಗಿ
ಕಿಲಾಡಿ ಜೋಡಿಗಳಾದ ಕಿಡಿಗೇಡಿಗಳಿಗೆ ಜಯವಾಗಲಿ. ಕಿಲಾಡಿ ಜೋಡಿಗಳಿಗೆ ಜಯವಾಗಲಿ. ಆಜ್ಞಾಪತಿಯಂತ್ರಿ ಇರ್ಲಾರ, ಅಂದ್ರ ಆಲ್ಗಂಬ ಇರ್ಲಾರ, ಈ ರಂಗಿನ ರಂಗನಾಟಕಕ್ಕೆ ಜಯವಾಗಲಿ. ಆತನೇ ಅವನ ಮುಸ್ರಿ ತಿಕ್ಕು ಬೇವರ್ಸಿ ಅಲ್ಲಿ ಸಾಟ್ನ ಹೋಗಿ ಅಲ್ಲಿ ಡ್ರೈವರ್ ಸರ ತಗೊಂಬ ಅಂತ ಕಳಿಸಿದ್ರ ಇಲ್ಲಿ ಈಕೆ ಕೂಡ ಹೈರಾಡ್ ಕುಣಿಯಾಕತಿ ಮಗನ. ಯಾಕಲೇ ರಾಜ ಸುಮ್ಮನೆ ಎಲ್ಲ ಬಾಬಾ ಮತ್ತೆ ಕೇಳ್ತಮ್ಮ ಅಲ್ಲೇ ಸಟ್ನ ಊರು ಮುಂದಿನ ಹೊಲಕ್ಕೆ ಬೀಜ ಗೊಬ್ಬರ ತಗೊಂಡು ಹೋಗಿ ಬಾಂದ್ರ ನಮ್ಗಿಲ್ಲಿ ಹಾಡೇನ ನೋಡಕ್ ಬಂದಿ ನಮಗನ ಹೇಳಾಕ್ ನೀ ಯಾರಲೇ ಇದ್ರಿ ಕೇಳಾಕ ನೀನ್ ಯಾರ ಮಗನ ಹಾಗೆ ಕೇಳ ಪ್ರಶ್ನೆ ಅಲ್ಲ ಹುಡುಗಿ ಮುಂದೆ ಜಗಳ ಆಡುವಲ್ಲಿ ಮಕ್ಕಳ ತಂಗಿ ಹಾ ಇಲ್ಲದನೆಯಪ್ಪ ಇಲ್ಲಿ ಯಾಕೋ ಒಂದು ನಮೂನಿ ಹೊಲಸ ಜೋಳಿನ ವಾಸನೆ ಯಪ್ಪ ಮತ್ತೆ ನಾ ಇಲ್ಲೇ ನಿಂತೇನೋ ಯಪ್ಪ. ವಾಸನೆ ಅಲ್ರಿ ಗುಮಾಸ್ತರ ಅಂದದೇನಿ ವಾಸನೆ ಹೇಳಕ್ಕೆ ನಮಗೇನು ಬಗಲ ಹೇಳಿ ಬಂದವನು ಮಗನ. ಪೂರ ಕಣ್ಣು ನಿಂತಿ ಇಲ್ಲ ಯಪ್ಪ ನಾ ಪೂರ ತೆಗೆದೇ ಇಲ್ಲ ಯಪ್ಪ. ನಿಂತೀನ ಇಲ್ಲಪ್ಪ ಅದು ನಾನ ತುಪ್ಪದ ಗಡಿಗೆ ಹಿಡ್ಕೊಂಡ್ ಬಂದಿದ್ನ ಇವ್ರಿಬ್ರು ಅದಲ್ಲ ಯಪ್ಪ, ಇವ್ರು ಅದಾರಲ್ಲ ಏನ್ ಮಾಡಿದವ ಅದೇಯಪ್ಪ ನನ್ನ ತುಪ್ಪದ ವಾಸ ಹಿಡ್ಕೊಂಡು ನನ್ನ ಹಿಂದಿಂದ ಹಿಂದಿಂದ ಬರ್ತಾರ ಯಪ್ಪ ಇವರು. ಇನ್ನ ತುಪ್ಪದ ಗಡಿಗೆ ಹೊಡೆದ್ರಿ ಈ ಮಕ್ಕಳು ಅಲ್ಲೇ ರಂಗ ಮಜ ಹಂದಿಗತ ಹಿಂದಿಂದ ಬಂದ್ರ ಇನ್ನ ಗಡಿಯಾಗ ಹಾಕಿ ಈ ಮಕ್ಕಳನ್ನ ಕಡಕ್ನ ಮುಚ್ಚಿ ಬಿಡ್ಬೇಕು. ಈ ಮಕ್ಕಳು ಸಾಕ್ಷಿ ಮುಂದೆ ಮಾತು ಎತ್ತಿದ್ರ ಮಕ್ಕಳನ್ನ ಕೈಯಾಗ
ಅಲ್ಲಿ ಹಂಸರು ಹಿಂದಿಂದ ತಿರ್ಗಾಕ ಹಂಗೇನಾರ ಹುಟ್ಟಿದ್ರು ಮಕ್ಕಳ ನೋಡ್ ಮತ್ತೆ ನನ್ನ ತಲೆ ಕೆಡಬಾರ್ದು ಕೆಡ್ತಲ್ಲ ನಾ ಏನ್ ಮಾಡ್ತೇನೆ ನನಗೆ ಗೊತ್ತಿಲ್ಲ ನನಗೆ ಹೋಗಿ ನಡಿವಾ ಬರ್ತೀನಿ ಹೋಗು ಹಂಗ್ಯಾಕ್ ಮಾಡ್ತೀನಿ ನಮ್ಮ ಅಪ್ಪನ ನಿಂದು ಬಾಳ ಹೇಳ್ತಕ್ಕ ನಾವು ವ್ಯಾಪಾರಿ ಅವ್ರು ನಿಮ್ಗೆ ಸುಮ್ಮ ಹೊಂಟಿಯಲ್ಲ ಅವಾಜ್ ಹಾಕುದಿಲ್ಲ ನಮ್ಮ ಬಾಯಿ ನಾನ ಗಟ್ಟಿ ಹಿಡ್ಕೊಂತ ಒಂದು ಅವಾಜ್ ಹಾಕ ನಮ್ಮ ಅಪ್ಪ ಬಾಳ ತ್ರಾಸ ಆಕತ್ತ ಎರಡು ಸಲ ತ್ರಾಸ ಆಕೋತಪ್ಪ 2 ಸಲ ತ್ರಾಸ ಆತ್ ನಮ್ಮ ಅಪ್ಪ 3 ಸಲ ಬಂದಾಗ ಜಗಳ ಮಾಡೇ ಬಿಡ್ತಾನೆ ತ್ರಾಸ ಆಗೈತ ಓಟ್ ಹೇಳ್ತೀನಿ ಆಮೇಲೆ ಬರ್ತಾನೆ ರಂಗ್ಯ ಹಿಡ್ಸಿದ್ರೆ ನನ್ನ ಬಾಳೆಲ್ಲ ಜಂಗ ಸಾಟ್ನ ಹೋಗಿ ಮಾಡ್ತಿದ್ದೆ ನನ್ನ ಹುಡುಗಿ ಸಂಗನ ನಾವನ್ ನಡಿಲಿ ಆ ರೋಜಾದ ರಾಜ ಎಷ್ಟೊಂದು ಸುಂದರವಾಗಿ ಸೃಷ್ಟಿಸಿದ್ದಾನೆ ಎತ್ತ ನೋಡಿದರ ಪ್ರಾಚೀನ ಹೆಸರಿನ ಗಿಡಗಂಟೆಗಳು ಅವೆರಡರ ಮಧ್ಯೆ ಝುಳು ಝುಳು ಎಂದು ಹರಿಯುತ್ತಿರುವ ಈ ಮಲಪ್ರಭೆ ಇಂಥ ಸುಂದರವಾದ ಸರೋವರದಲ್ಲಿ ಹಾಡಿ ಕುಣಿಯುತ್ತಿರುವ ನಾನೇ ದಿಶೆಯಲ್ಲಿ